ಸ್ನೇಹಿತರೆ, ಒಂದು ಕ್ಷಣ ಊಹಿಸಿಕೊಳ್ಳಿ. ವೈಟ್ ಹೌಸ್ನ ಪ್ರೆಸ್ ರೂಮ್ನಲ್ಲಿ ಪ್ರಪಂಚದಾದ್ಯಂತದ ಮೀಡಿಯಾ ಕ್ಯಾಮೆರಾಗಳು ಮಿನುಗುತ್ತಿವೆ. ಫ್ಲ್ಯಾಶ್ ಲೈಟ್ಗಳ ನಡುವೆ ನಿಂತು ಒಂದು ಘೋಷಣೆ ಮಾಡುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅದು ಯಾವ ದೇಶಕ್ಕೂ ಹೃದಯ ಬಡಿತ ಹೆಚ್ಚಿಸುವಂತಹ ಮಾತು. ಅವರು ಮಾತನಾಡುತ್ತಾ, ನಾನು ಭಾರತದ ಮೇಲೆ 50% ಭಾರೀ ಟ್ಯಾರಿಫ್ ಹೇರಲಿದ್ದೇನೆ. ಏಕೆಂದರೆ ಅಮೆರಿಕ ಔಷಧಗಳು, ಅಕ್ಕಿ, ಹತ್ತಿ, ಆಭರಣಗಳಿಗಾಗಿ ಭಾರತದಂತಹ ದೇಶಗಳ ಮುಂದೆ ಕೈ ಚಾಚಬಾರದು. ನಮ್ಗೆ ಬೇಕಾದ್ದೆಲ್ಲವನ್ನೂ ನಾವೇ ಅಮೆರಿಕಾದಲ್ಲೇ ತಯಾರಿಸಿಕೊಳ್ಳಬೇಕು. ಅಕ್ಟೋಬರ್ 1, 2025 ಈ ದಿನಾಂಕ ಅಮೆರಿಕ ಇತಿಹಾಸದಲ್ಲಿ ಒಂದಲ್ಲ ಎರಡು ದೊಡ್ಡ ಸಂಕಷ್ಟಗಳನ್ನು ತಂದಿತ್ತು. ಒಂದೆಡೆ ಟ್ರಂಪ್ ಸರ್ಕಾರ ಭಾರತಕ್ಕೆ ಬುದ್ಧಿ ಹೇಳಬೇಕೆಂದು ಪ್ರಪಂಚಕ್ಕೆ ವರ್ಲ್ಡ್ ಫಾರ್ಮಸಿ ಎಂದು ಹೆಸರಾದ ಭಾರತದ ಔಷಧ ಉದ್ಯಮದ ಮೇಲೆ 100% ಟ್ಯಾರಿಫ್ ಹೇರಿತು. ಇದು ಭಾರತದ ಔಷಧ ಉದ್ಯಮದ ಮೇಲೆ ನೇರ ದಾಳಿ. ಆದರೆ ಕಥೆಯಲ್ಲಿ ನಿಜವಾದ ತಿರುವು ಮುಂದೆ ಬರುತ್ತದೆ. ಅದೇ ದಿನ ಅಮೆರಿಕ ಭಾರತದ ಮೇಲೆ ಆರ್ಥಿಕ ಯುದ್ಧ ಘೋಷಿಸುತ್ತಿರುವಾಗ ತನ್ನ ಸ್ವಂತ ಮನೆಯಲ್ಲಿ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿತು. ಅಕ್ಟೋಬರ್ 1ರಂದು ಅಮೆರಿಕ ಸರ್ಕಾರ ಶಟ್ಡೌನ್ಗೆ ಹೋಯಿತು. ಅಂದರೆ ಹಣ ಮುಗಿದು ಹೋಯಿತು. ಸರ್ಕಾರಿ ಕೆಲಸಗಳು ನಿಂತು ಹೋದವು. ಇದು ಯಾವುದೋ ಆಕಸ್ಮಿಕವಲ್ಲ. ತಜ್ಞರು ಹೇಳುತ್ತಾರೆ, ಈ ಶಟ್ಡೌನ್ ಟ್ರಂಪ್ನ ಆಕ್ರಮಣಕಾರಿ ಟ್ಯಾರಿಫ್ ನೀತಿಗಳಿಂದಲೇ ಬಂದದ್ದು. ಇದು ಅಮೆರಿಕ ಆರ್ಥಿಕ ವ್ಯವಸ್ಥೆಯನ್ನು ಒಳಗಿಂದಲೇ ಕುಗ್ಗಿಸಿತು. ಸ್ನೇಹಿತರೆ, ಒಂದೆಡೆ ಟ್ರಂಪ್ ಭಾರತವನ್ನು ಶಿಕ್ಷಿಸಬೇಕೆಂದು ನೋಡುತ್ತಿದ್ದಾರೆ. ಮತ್ತೊಂದೆಡೆ ಅವರ ಸ್ವಂತ ದೇಶದಲ್ಲಿ ಪರಿಸ್ಥಿತಿಗಳು ಕೈಯಿಂದ ಜಾರಿ ಹೋಗುತ್ತಿವೆ. ಕಾಂಗ್ರೆಸ್ನೊಂದಿಗೆ ಬಜೆಟ್ ವಿಷಯದಲ್ಲಿ ಜಗಳ ಶುರುವಾಯಿತು. 7 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಿಗಳು ಸಂಬಳವಿಲ್ಲದೆ ಮನೆಗೆ ಸೀಮಿತರಾದರು. ಆರೋಗ್ಯ ಸೇವೆಗಳಂತಹ ಅಗತ್ಯ ಸೇವೆಗಳ ಮೇಲೂ ಸಂಕಷ್ಟ ಬಂತು. ಒಂದೆಡೆ ಭಾರತದ ಔಷಧಗಳನ್ನು ತಡೆಯುತ್ತಿದ್ದಾರೆ. ಆದರೆ ಮತ್ತೊಂದೆಡೆ ತನ್ನ ದೇಶದಲ್ಲಿ ಆರೋಗ್ಯ ಸೇವೆಗಳು ನಿಲ್ಲುತ್ತಿವೆ. ಅಮೆರಿಕ ಸ್ವತಂತ್ರ ದೇಶ, ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ದೇಶ. ನಮ್ಗೆ ಯಾರ ಮೇಲೂ ಆಧಾರವಿರಬಾರದು ಎಂದು ಟ್ರಂಪ್ ದೊಡ್ಡ ಮಾತುಗಳನ್ನಾಡಿದರು. ಮತ್ತು ಈ ಟ್ಯಾರಿಫ್ಗಳು ಏಕೆಂದರೆ ನಾಳೆ ಭಾರತ ಏನನ್ನಾದರೂ ನೀಡಲು ನಿರಾಕರಿಸಿದರೆ ನಮ್ಗೆ ಯಾವುದೇ ಟೆನ್ಷನ್ ಇರಬಾರದು. ಏಕೆಂದರೆ ಅಪ್ಪಟಕ್ಕೂ ಎಲ್ಲವೂ ನಮ್ಮ ದೇಶದಲ್ಲೇ ತಯಾರಾಗುತ್ತದೆ. ಈ ಮಾತುಗಳು ಕೇಳಲು ಹೃದಯವನ್ನು ಉಬ್ಬಿಸುವಂತಿವೆಯಲ್ಲವೇ? ಆತ್ಮನಿರ್ಭರತೆ ಯಾರಿಗೆ ಇಷ್ಟವಿಲ್ಲ? ಆದರೆ ಪ್ರಪಂಚ ನಿಜಕ್ಕೂ ಹಾಗೆ ನಡೆಯುತ್ತದೆಯೇ? ಪ್ರತಿ ದೇಶ ಪ್ರತಿ ವಿಷಯದಲ್ಲಿ ಆತ್ಮನಿರ್ಭರವಾಗುವುದು ಸಾಧ್ಯವೇ ಎಂದು ಮಾತನಾಡಿದರೆ, ಅರಬ್ ದೇಶಗಳ ಬಳಿ ತೈಲ ಸಂಗ್ರಹ ಅಪಾರವಾಗಿದೆ. ಆದರೆ ಅವರೂ ಸಹ ತಮ್ಮ ಜನರ ಹಸಿವು ತೀರಿಸಲು ಅಕ್ಕಿಯನ್ನು ಬೇರೆ ದೇಶಗಳಿಂದಲೇ ತರಬೇಕು. ಏಕೆಂದರೆ ಉರಿಯುವ ಮರುಭೂಮಿಗಳಲ್ಲಿ ಅಕ್ಕಿ ಬೆಳೆಯುವುದಿಲ್ಲ. ಅದೇ ರೀತಿ ಅಮೆರಿಕ ಬಳಿ ಅತ್ಯಾಧುನಿಕ ತಂತ್ರಜ್ಞಾನವಿದೆ. ಆದರೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳ ಔಷಧಗಳಿಗಾಗಿ ಕಚ್ಚಾ ವಸ್ತುಗಳನ್ನು ಭಾರತ ಚೀನಾದಿಂದಲೇ ತರಬೇಕು. ಅಂಕಿಅಂಶಗಳ ಪ್ರಕಾರ ಅಮೆರಿಕ ತನ್ನ 90% ಜೆನೆರಿಕ್ ಔಷಧಗಳನ್ನು ಭಾರತ ಚೀನಾದಿಂದಲೇ ಖರೀದಿಸುತ್ತದೆ. ಆದರೆ ಟ್ರಂಪ್ ಹೇಳುತ್ತಾರೆ, ನಾವು ಔಷಧಗಳನ್ನು ಅಮೆರಿಕಾದಲ್ಲೇ ತಯಾರಿಸುತ್ತೇವೆ ಎಂದು. ಅವರ ಈ ದೊಡ್ಡ ಮಾತುಗಳು, ಈ ಡಬಲ್ ಸ್ಟ್ಯಾಂಡರ್ಡ್ ಇಂದು ಅಮೆರಿಕ ಜನರ ಪ್ರಾಣಗಳ ಮೇಲೆ ಭಾರವಾಗಿದೆ. ಏಕೆಂದರೆ ಭಾರತ ತನ್ನ ಔಷಧ ಹಡಗುಗಳನ್ನು ಅಮೆರಿಕ ಕಡೆಗೆ ಬದಲು ಆಫ್ರಿಕಾ, ಯುರೋಪ್ ಕಡೆಗೆ ತಿರುಗಿಸಿತು. ಹೌದು, ಅಕ್ಟೋಬರ್ 1ರಿಂದ ಟ್ರಂಪ್ ಭಾರತೀಯ ಔಷಧಗಳ ಮೇಲೆ 100% ಟ್ಯಾರಿಫ್ ಹೇರಿದರು. ಭಾರತದ ಔಷಧ ಕಂಪನಿಗಳನ್ನು ಮಂಡಿಯುರಿಸಬೇಕೆಂದು. ನಷ್ಟ ಆಗುತ್ತದೆ, ಆದರೆ ಅದು ಸ್ವಲ್ಪ ಕಾಲಕ್ಕೆ ಮಾತ್ರ. ಏಕೆಂದರೆ ಭಾರತ ಚದರಂಗದಲ್ಲಿ ತನ್ನ ಕುದುರೆಯನ್ನು ಮುಂದಕ್ಕೆ ಚಲಿಸಿತು. ಅಮೆರಿಕ ಬಹುಶಃ ಮರೆತಿರಬಹುದು, ಭಾರತ ಕೇವಲ ತನಗೆ ಮಾತ್ರ ಔಷಧಗಳನ್ನು ಮಾರುವುದಿಲ್ಲ. ಭಾರತ 200ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಾಣ ಉಳಿಸುವ ಔಷಧಗಳನ್ನು ಕಳುಹಿಸುತ್ತದೆ. ಅಂಕಿಅಂಶಗಳನ್ನು ನೋಡಿ. 2024ರಲ್ಲಿ ನಾವು ಅಮೆರಿಕಕ್ಕೆ $3.6 ಬಿಲಿಯನ್ ಗಣ ಔಷಧಗಳನ್ನು ಮಾರಿದ್ದೇವೆ. 2025ರ ಮೊದಲ 6 ತಿಂಗಳಲ್ಲಿ ಅದು $3.7 ಬಿಲಿಯನ್ಗೆ ತಲುಪಿತು. ಇದು ಅಮೆರಿಕ ನಮ್ಮ ಮೇಲೆ ಎಷ್ಟು ಆಧಾರವಾಗಿದೆ ಎಂದು ಹೇಳುತ್ತದೆ. ಆದರೂ ಈ ಟ್ಯಾರಿಫ್ಗಳು ಮುಖ್ಯವಾಗಿ ಬ್ರಾಂಡೆಡ್ ಪೇಟೆಂಟ್ ಔಷಧಗಳಿಗೆ ಅನ್ವಯವಾಗುತ್ತವೆ. ಆದರೆ ಭಾರತದ ಕಂಪನಿಗಳ ಆತಂಕವೇನೆಂದರೆ ಇದು ಜೆನೆರಿಕ್ ಔಷಧಗಳಿಗೂ ಹರಡಬಹುದೇ ಎಂದು. ಈ ಸಮಯದಲ್ಲಿ ಭಾರತಕ್ಕೆ ಮತ್ತೊಂದು ಬಲ ಸೇರಿತು.
ಭಾರತ ಯುರೋಪಿಯನ್ ಯೂನಿಯನ್ ನಡುವಿನ ಎಟ್ಟಿಯ ಒಪ್ಪಂದ ಅನುಷ್ಠಾನಕ್ಕೆ ಬಂತು. ಭಾರತದಿಂದ ಸರಬರಾಜು ಕಡಿಮೆಯಾದರೆ ಅಮೆರಿಕ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ತಪ್ಪದು. ರೋಗಿಗಳ ಚಿಕಿತ್ಸೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಟ್ರಂಪ್ ಅಮೆರಿಕಾದಲ್ಲಿ ಔಷಧಗಳನ್ನು ತಯಾರಿಸುತ್ತೇವೆ ಎಂದು ಕನಸು ಕಾಣುತ್ತಿದ್ದಾರೆ. ಆದರೆ ಕಚ್ಚಾ ವಸ್ತುವನ್ನು ಎಲ್ಲಿಂದ ತರುತ್ತಾರೆ ಎನ್ನುವುದು ದೇವರಿಗೆ ಗೊತ್ತು. ಕಚ್ಚಾ ವಸ್ತು ಇಲ್ಲದಿದ್ದರೆ ಏನಾದರೂ ಹಸುವಿನ ಸಗಣಿಯಿಂದ ಔಷಧಗಳನ್ನು ತಯಾರಿಸುತ್ತಾರಾ? ಕಚ್ಚಾ ವಸ್ತು ಇದ್ದರೂ ರಾತ್ರಿಯಿಂದ ರಾತ್ರಿಗೆ ಔಷಧಗಳು ತಯಾರಾಗುತ್ತವೆಯೇ? ಹೊಸ ಔಷಧ ತಯಾರಿಕೆಗೆ ವರ್ಷಗಳ ಸಂಶೋಧನೆ, ಹಲವು ಪರೀಕ್ಷೆಗಳು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಪ್ರಮಾಣಪತ್ರ ತೆಗೆದುಕೊಳ್ಳುವುದು, ಇವೆಲ್ಲವೂ 5 ರಿಂದ 15 ವರ್ಷಗಳು ಬೇಕಾಗಬಹುದು. ಇಲ್ಲಿ ಟ್ರಂಪ್ನ ಸ್ವಂತ ಸಲಹೆಗಾರ ಸ್ಟೀಫನ್ ಮೂರ್ ಸಹ ಎಚ್ಚರಿಸುತ್ತಿದ್ದಾರೆ. ತನ್ನನ್ನು ದೊಡ್ಡದಾಗಿ ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿ ಟ್ರಂಪ್ ಅಮೆರಿಕನ್ನರಿಗೆ ನಷ್ಟ ಮಾಡುತ್ತಿದ್ದಾರೆ. ಟ್ಯಾರಿಫ್ಗಳ ಮೇಲೆ ಗಮನ ಹರಿಸುವುದು ತಪ್ಪು ಎಂದು. ಒಂದೆಡೆ ಶಟ್ಡೌನ್ ಸಮಸ್ಯೆ, ಮತ್ತೊಂದೆಡೆ ಈ ಟ್ಯಾರಿಫ್ ಆಟ ಭಾರತದೊಂದಿಗೆ ಶತ್ರುತ್ವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಆದರೆ ಈ ಅಮೆರಿಕ ಮೋಸಕ್ಕೆ ಉತ್ತರವಾಗಿ ಭಾರತದ ಔಷಧ ಉದ್ಯಮ ಕಾರ್ಮೆಕ್ಸಿಲ್ ಒಂದು ಬುದ್ಧಿವಂತ ಯೋಜನೆಯನ್ನು ರೂಪಿಸಿತು. ಕಾರ್ಯತಂತ್ರ ಸ್ಪಷ್ಟ. ಅಮೆರಿಕ ಮೇಲಿನ ಆಧಾರವನ್ನು ಬಿಟ್ಟುಬಿಡಿ. ಮೊದಲ ಕ್ರಮ, ಅಮೆರಿಕವನ್ನು ಬಿಟ್ಟುಬಿಡಿ. ಆಫ್ರಿಕಾ, ಲ್ಯಾಟಿನ್ ಅಮೆರಿಕ, ದಕ್ಷಿಣ ಆಗ್ನೇಯ ಏಷ್ಯಾನಂತಹ ಹೊಸ ಮಾರುಕಟ್ಟೆಗಳನ್ನು ಆಕರ್ಷಿಸಿ. ಎರಡನೇ ಕ್ರಮ, ಚೀನಾ ನಮಗೆ ಕಚ್ಚಾ ವಸ್ತು ನೀಡುತ್ತಿದೆ. ಈಗ ನಾವೇ ತಯಾರಾದ ಔಷಧಗಳನ್ನು ಚೀನಾಕ್ಕೆ ಮಾರಿ ವ್ಯಾಪಾರ ನಷ್ಟವನ್ನು ಕಡಿಮೆ ಮಾಡಿ. ಮೂರನೇ ಕ್ರಮ, ರಷ್ಯಾ, ನೆದರ್ಲ್ಯಾಂಡ್ಸ್, ಬ್ರೆಜಿಲ್ನಂತಹ ದೊಡ್ಡ ದೇಶಗಳಲ್ಲಿ ನಮ್ಮ ಪ್ರಾಬಲ್ಯವನ್ನು ವಿಸ್ತರಿಸಿ. ಕಾಲ ಆಡುವ ಆಟ ನೋಡಿ. ಇದು ಒಂದು ಮೋಸದ ಕತೆ. ಇದು ಪ್ರಪಂಚ ವ್ಯಾಪಾರದಲ್ಲಿ ಭೂಕಂಪವನ್ನು ತಂದಿತು. ನಿಮ್ಗೆ ನೆನಪಿದೆಯಾ? 2020ರಲ್ಲಿ ಕೊರೋನಾ ಮಹಾಮಾರಿ ಪ್ರಪಂಚವನ್ನು ನಡುಗಿಸಿದಾಗ ಅಂದಿನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದಿಂದ ಸಹಾಯ ಕೋರಿದರು. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಔಷಧಗಳಿಗಾಗಿ ಬೇಡಿಕೊಂಡರು. ಒಂದು ವೇಳೆ ಭಾರತ ಸಹಾಯ ಮಾಡದಿದ್ದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂದು ಬೆದರಿಸಿದರು ಸಹ. ಅದು ಕೇವಲ ಆರಂಭ. ಆಗಸ್ಟ್ನಲ್ಲೇ ಅವರು ಎಚ್ಚರಿಸಿದರು, ಈ ಟ್ಯಾರಿಫ್ಗಳು 250% ಹೆಚ್ಚಾಗಬಹುದು ಎಂದು. ಅಮೆರಿಕದ ಉದ್ದೇಶ ಸ್ಪಷ್ಟ, ಭಾರತದ ಔಷಧ ಉದ್ಯಮವನ್ನು ನಾಶ ಮಾಡುವುದು. ಆದರೆ ಕಥೆಯಲ್ಲಿ ತಿರುವು ಏನೆಂದರೆ, ಅಮೆರಿಕ ಸರ್ಕಾರದ ಒಳಗಿಂದಲೇ ವಿಭಿನ್ನ ಧ್ವನಿಗಳು ಕೇಳಿ ಬಂದವು. ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲುಟ್ನಿಕ್ ಸಲಹೆ ನೀಡಿದರು, ಈ ಟ್ಯಾರಿಫ್ಗಳನ್ನು ತೆಗೆದುಹಾಕಬಹುದು ಎಂದು. ಅಮೆರಿಕ ತನ್ನ ಸ್ವಂತ ಗೊಂದಲದಲ್ಲಿ ಸಿಲುಕಿಕೊಂಡಿದೆ. ಅಮೆರಿಕ ಭಾರತಕ್ಕಾಗಿ ಬಾಗಿಲುಗಳನ್ನು ಮುಚ್ಚುತ್ತಿರುವಾಗ, ಅದೇ ಸಮಯದಲ್ಲಿ ಪ್ರಪಂಚದ ಮತ್ತೊಂದು ಮೂಲೆಯಲ್ಲಿ ಒಂದು ಮಹಾಶಕ್ತಿ ಭಾರತವನ್ನು ಆಹ್ವಾನಿಸುತ್ತಿದೆ. ಚೀನಾ ಒಂದು ಬುದ್ಧಿವಂತ ಕ್ರಮ ತೆಗೆದುಕೊಂಡಿತು. ಅದು ಯಾರೂ ಊಹಿಸದ್ದು. ಅಮೆರಿಕ 100% ಟ್ಯಾರಿಫ್ ಹೇರುತ್ತಿರುವಾಗ ಚೀನಾ ಭಾರತದ ಔಷಧ ಉತ್ಪನ್ನಗಳ ಮೇಲಿನ 30% ಆಮದು ಸುಂಕವನ್ನು ಶೂನ್ಯಕ್ಕೆ ಇಳಿಸಿತು. ಇದು ಚೀನಾದ ಚಿಂತನಾತ್ಮಕ ಕಾರ್ಯತಂತ್ರ. ಅಮೆರಿಕ ಭಾರತವನ್ನು ಶತ್ರುವನ್ನಾಗಿ ಮಾಡಿಕೊಳ್ಳುತ್ತಿರುವಾಗ ಚೀನಾ ಭಾರತವನ್ನು ತನ್ನ ಅತಿ ದೊಡ್ಡ ಖರೀದಿದಾರನನ್ನಾಗಿ ಮಾಡಿಕೊಳ್ಳುತ್ತಿದೆ. ಸ್ನೇಹಿತರೆ, ಇಂದು ಭಾರತದ ಔಷಧ ಉದ್ಯಮ ಒಂದು ಕೀಲಕ ತಿರುವಿನಲ್ಲಿ ನಿಂತಿದೆ. ಅಮೆರಿಕದ ಒತ್ತಡ ನಮಗೆ ವರವಾಗಿ ಮಾರ್ಪಟ್ಟಿದೆ. ಅಮೆರಿಕ ನಮ್ಮನ್ನು ತಳ್ಳಿ ಒಂದೇ ದೇಶದ ಮೇಲೆ ಆಧಾರವಾಗದಂತೆ ನಿಜವಾದ ಪ್ರಪಂಚ ಶಕ್ತಿಯಾಗಿ ಬೆಳೆಯುವ ಮಾರ್ಗಕ್ಕೆ ತಳ್ಳಿತು. ಭಾರತದ ತುರುಪುಮುಖ ಯುರೋಪ್. ಎಟ್ಟಿಯ ಒಪ್ಪಂದ ಯುರೋಪ್ನ ಶ್ರೀಮಂತ ಮಾರುಕಟ್ಟೆಗಳ ಬಾಗಿಲುಗಳನ್ನು ಸಂಪೂರ್ಣವಾಗಿ ತೆರೆದಿತು. ಅದರ ಪ್ರಭಾವ ನೋಡಿ. ಬ್ರಿಟನ್ನಲ್ಲಿ ನಮ್ಮ ಔಷಧ ಮಾರಾಟ 22%, ಜರ್ಮನಿಯಲ್ಲಿ 6% ಹೆಚ್ಚಾಯಿತು. ಅಮೆರಿಕ ತನ್ನ ಸ್ವಂತ ನೀತಿಗಳ ಉರುಳಿನಲ್ಲಿ ಸಿಲುಕಿ ಶಟ್ಡೌನ್ ಎದುರಿಸುತ್ತಿದೆ. ಆದರೆ ಭಾರತ ಪ್ರಪಂಚಕ್ಕೆ ತೋರಿಸಿತು, ಆತ್ಮನಿರ್ಭರ ಭಾರತ ಒಂದೇ ದೇಶದ ಮೇಲೆ ಆಧಾರವಾಗುವುದಿಲ್ಲ. ನಾವು ಹೊಸ ಮಾರುಕಟ್ಟೆಗಳನ್ನು ಕಂಡುಕೊಂಡೆವು. ಪ್ರಪಂಚಕ್ಕೆ ನಮ್ಮ ಶಕ್ತಿಯ ರುಚಿ ತೋರಿಸಿದೆವು. ಮಿತ್ರರೇ, ನಿಮ್ಗೆ ಏನೆನಿಸುತ್ತದೆ? ಭಾರತ ತನ್ನ ಸರಕುಗಳನ್ನು, ನಮ್ಮ ಮೂಲ್ಯವನ್ನು ಗೌರವಿಸುವ ದೇಶಗಳಿಗೆ ಮಾತ್ರ ಮಾರಬೇಕೆಂದು ಈ ಕ್ರಮ ಸರಿಯೇ? ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈಗಲ್ಲದಿದ್ದರೆ ನಾಳೆಯಾದರೂ ಔಷಧಗಳಿಗಾಗಿ ಅಮೆರಿಕ ಭಾರತದ ಮುಂದೆ ತಲೆಬಾಗಬೇಕೆ? ಏಕೆಂದರೆ ಅವರಿಗೆ ಬೇರೆ ಮಾರ್ಗವಿಲ್ಲ. ನಾವು ಆಫ್ರಿಕಾ, ಯುರೋಪ್ ದೇಶಗಳಿಗೆ ಔಷಧಗಳನ್ನು ನೀಡುವುದು ಸರಿಯೇ ತಪ್ಪೇ?
ಕೆಳಗಿನ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಒಂದು ಸಲ ಈ ವಿಡಿಯೋ ಚೆನ್ನಾಗಿದೆ ಅಂದುಕೊಂಡರೆ ಬೆಲ್ ಐಕಾನ್ ಒತ್ತಿ, ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ವಾಚಿಂಗ್ಗೆ ಥ್ಯಾಂಕ್ ಯು.